ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನನ್ನ ಲೈಫಲ್ಲಿ ನಾನು ಯಾವಾಗ್ಲೂ ಖುಷಿಯಾಗಿರೋದಕ್ಕೆ ಕೆಲವೊಂದು ಟಿಪ್ಸ್‌ಗಳನ್ನ ಅಥವಾ ಕೆಲವೊಂದು ಅಭ್ಯಾಸಗಳನ್ನ ನಾನು ಅಳವಡಿಸ್ಕೊಂಡಿದ್ದೀನಿ. ಅದರಿಂದ ನನಗೆ ಬೆಳಿಗ್ಗೆಯಿಂದ ಸಂಜೆ ತನಕ ಎಷ್ಟೇ ಕೆಲಸ ಮಾಡಲಿ, ಹೊರಗಡೆ ಕೆಲಸ ಮಾಡಲಿ, ಯಾವತ್ತೂ ನನಗೆ ಸುಸ್ತು ಅನ್ನೋದು ಆಗೋದಿಲ್ಲ. ಅಂತ ಒಂದು ಟಿಪ್ಸ್‌ಗಳನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ನನ್ನ ಸಿಸ್ಟರ್ಸ್‌ಗೆ ತುಂಬ ಜನಕ್ಕೆ ಇದು ಯೂಸ್ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್‌ನ ಮಾಡಿ. ಇನ್ನ ಇಷ್ಟ ಆದರೆ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ. ಇವತ್ತು ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ಏನ್ ಹೇಳಿ ರೋಗ ಇಲ್ಲ ಅಂತ ನೀವೆಲ್ಲರೂ ಕೇಳಿರ್ತೀರ ಅಲ್ವಾ? ಮುಂಚೆ ನಾನು ಕೂಡ ಹಿಂಗಿರ್ಲಿಲ್ಲ. ಚಿಕ್ಕ ಚಿಕ್ಕ ವಿಷಯಕ್ಕೂ ಬೇಜಾರ್ ಮಾಡ್ಕೊಳ್ತಾ ಇದ್ದೆ. ಯಾರಾದ್ರೂ ಏನಾದ್ರು ಅಂದ್ರು, ಯಾಕಂದ್ರು, ಏನಂದ್ರು ಅಂತ ದಿನ ಪೂರ್ತಿ ಯೋಚನೆ ಮಾಡ್ತಾ ಇದ್ದೆ. ಮನೆಯವ್ರು ಕೂಡ ಎಷ್ಟೋ ಸಲಿ ನನ್ಗೆ ಹೇಳಿದುಂಟು, "ಏನ್ ಜೀವನ ಮಾಡ್ತೀಯಮ್ಮ ನೀನು? ಹೊರಗಡೆ ಪ್ರಪಂಚ ತುಂಬಾನೇ ಕಷ್ಟ ಇದೆ. ಯಾರೇನ್ ಹೇಳಿದ್ರು ರಿಪ್ಲೈ ಮಾಡಲ್ಲ ನೀನು. ಎಲ್ಲಾರ ಹತ್ರ ಸುಮ್ನೆ ಹೇಳಿಸ್ಕೊತೀಯ" ಅಂತ ಹೇಳಿದ್ದು ಉಂಟು. ಆದ್ರೆ ಇತ್ತೀಚೆಗೆ ನನ್ನನ್ನ ನಾನು ಮೋಲ್ಡ್ ಮಾಡ್ಕೊಂಡಾಗ ದಿನ ಇಡೀ ಖುಷಿಯಾಗಿರೋದು ಹೆಂಗೆ, ನನ್ನ ಸುತ್ತ ಇರೋರ್ನ ಹೆಂಗೆ ಖುಷಿಯಾಗಿ ಇಟ್ಕೋಬೇಕು ಅನ್ನೋದು ಮಾತ್ರ ನಾನು ಫೋಕಸ್ ಮಾಡ್ಕೊಂಡು ಬಂದೆ. ಹೆಂಗ್ ಮಾಡ್ಬೋದು? ಏನು ನನ್ನ ಲೈಫಲ್ಲಿ ಏನೇನ್ ನಾನು ಚೇಂಜ್ ಮಾಡ್ಕೊಂಡೆ ಅಂತ ತಿಳಿಸ್ತೀನಿ. ಒಂದೊಂದ್ಸಲಿ ಬೆಳಗಿನ ತಿಂಡಿನೇ ಮನೆಯವ್ರಿಗೊಂಥರ, ಮಕ್ಳಿಗೊಂಥರ, ನನ್ಗೊಂಥರ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇರ್ತೀನಿ. ಆದ್ರೆ ನನಗೆ ಯಾವತ್ತೂ ಸುಸ್ತು ಅನ್ನೋದು ಆಗೋದಿಲ್ಲ. ಅಯ್ಯೋ! ಇಷ್ಟೊಂದೆಲ್ಲ ಮಾಡ್ಬೇಕಲ್ಲಪ್ಪ. ಮತ್ತೆ ಯಾವಾಗ ಬೇಕು ಅವಾಗ ಫೋನ್ ಮಾಡ್ತಿರ್ತಾರೆ ಆಫೀಸಲ್ಲಿ ಕೆಲಸ ಇದೆ ಅಂತ. ಅದು ಬೇರೆ ಮಾಡ್ಬೇಕು, ಇದು ಬೇರೆ ಮಾಡ್ಬೇಕು, ಹೊರಗಡೆ ಹೋಗ್ಬೇಕು. ಈ ತರ ಯಾವುದೇ ರೀತಿ ಸುಸ್ತು, ಬೇಜಾರು ಏನೂ ಇಲ್ದೇನೆ ನಾನು ಖುಷಿಯಾಗಿ ಹೆಂಗಿರ್ತೀನಿ ಅನ್ನೋದನ್ನ ತಿಳಿಸ್ತೀನಿ. ಬನ್ನಿ. ಫಸ್ಟ್ ಟಿಪ್ಸ್ ಬಂದು, ನೀವು ಖುಷಿಯಾಗಿರ್ಬೇಕು. ನಿಮಗೆ ಜೀವನದಲ್ಲಿ ಸಕ್ಸಸ್ ಬರ್ತಾ ಇದೆ, ಖುಷಿ ಬರ್ತಾ ಇದೆ, ನೆಮ್ಮದಿ ಸಿಗ್ತಾ ಇದೆ ಅಂದ್ರೆ ಅದಕ್ಕೆಲ್ಲ ಕಾರಣ ನಿಮ್ಮ ಹೆಲ್ತ್ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಎಷ್ಟೇ ದುಡ್ಡು ಬರಲಿ, ಎಷ್ಟೇ ನಮಗೆ ಇದಾಗಿರಲಿ, ನಮಗೆ ಹೆಲ್ತ್ ಚೆನ್ನಾಗಿಲ್ಲ ಅಂದ್ರೆ ಅದನ್ನೆಲ್ಲ ಅನುಭವಿಸೋಕ್ಕೆ ನಮಗೆ ಆಗೋದೇ ಇಲ್ಲ. ಹಂಗಾಗಿ ನಮ್ಮ ನಾಲ್ಗೆನ ಕರೆಕ್ಟಾಗಿ ಇಟ್ಕೊಂಡ್ರೆ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಏನು ಸಿಗುತ್ತೋ ಅದನ್ನೆಲ್ಲ ತಿನ್ನೋದು ಬಿಟ್ಟು 1% ತಿನ್ನಬೇಕು, 2% ನಡಿಬೇಕು, 3% ನಗಬೇಕು ಅನ್ನೋ ಸ್ಲೋಗನ್ನ ನಾವು ಇಟ್ಕೊಂಡ್ರೆ ನಮ್ಮ ಜೀವನದಲ್ಲಿ ಖುಷಿಯಾಗಿರೋದು ತುಂಬಾನೇ ಈಸಿ. ಯಾಕೆಂದ್ರೆ ಬೇರೆ ಒಂದು ಅಕ್ಕಪಕ್ಕದವರಾಗ್ಲಿ, ರಿಲೇಷನ್ ಆಗಲಿ ಅಥವಾ ಫ್ರೆಂಡ್ಸ್ ಆಗಲಿ, ಇವರ ಒಂದು ಕೆಲವೊಬ್ರು ಇರ್ತಾರೆ, ಒಬ್ರಿಗೆ ಹರ್ಟ್ ಮಾಡೋದೇ ಅವ್ರಿಗೆ ಖುಷಿ ಅನ್ಸುತ್ತೆ. ಆ ಹರ್ಟ್ ಮಾಡೋದಕ್ಕೆ ನಾವು ಅವಕಾಶ ಮಾಡ್ಕೊಡ್ಬಾರ್ದು. ಯಾಕೆಂದ್ರೆ ಅಂಥವ್ರನ್ನ ಇಗ್ನೋರ್ ಮಾಡಿ ನಮ್ಮ ಲೈಫಲ್ಲಿ ಅವ್ರಿಗೆ ಏನು ಜಾಗನೂ ಇಲ್ಲ, ಅವ್ರ ಮಾತಿಗೆ ರೆಸ್ಪೆಕ್ಟು ಇಲ್ಲ ಅನ್ನೋ ಥರ ನಾವು ನಡ್ಕೊಂಡಾಗ ನಮ್ಮ ಲೈಫಲ್ಲಿ ನಾವು ಖುಷಿಯಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಅಂತಾನೆ ಹೇಳ್ಬೋದು. ನೀವು ಆರೋಗ್ಯವಾಗಿದ್ದೀರಾ ಅಂದ್ರೂ ಕೂಡ ನಿಮ್ಮ ನಾಲ್ಗೆ ಕಾರಣ ಆಗುತ್ತೆ, ಅಥವಾ ನೀವು ಅವಾಗ ಹುಷಾರ್ ತಪ್ತಾ ಇದ್ದೀರಾ ಅಂದ್ರೂ ಕೂಡ ನಿಮ್ಮ ನಾಲ್ಗೆನೆ ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಏನಾದ್ರೂ ಜಗಳ ಆಯ್ತು ಅಂತಂದ್ರೆ ನಾವು ಮಾತಾಡೋ ಕಡೆ ಮಾತಾಡ್ತೇನೆ, ಮಾತಾಡದೇ ಇರೋ ಕಡೆ ಜಾಸ್ತಿ ಮಾತಾಡಿರ್ತೀವಿ. ಯಾವಾಗ್ಲೂ ಅಷ್ಟೇನೆ, ಎಷ್ಟು ಬೇಕು ಇಷ್ಟು ಕಮ್ಮಿ ಮಾತಾಡ್ತೀವೋ ಅಷ್ಟು ನಮ್ಗೆ ಒಳ್ಳೇದು ಅಂತ ಹೇಳ್ತಾರೆ. ಇನ್ನು ನಮ್ಮ ಲೈಫ್ನ ನಾವು ಎಷ್ಟು ಸೀರಿಯಸ್ ಆಗಿ ತಗೋತೀವಿ ಅಂತಂದ್ರೆ, ಪಾಸ್ಟ್ ಬಗ್ಗೆ ಆಗ್ಬೋದು, ಫ್ಯೂಚರ್ ಬಗ್ಗೆ ಆಗ್ಬೋದು, ಹಿಂಗಾಗ್ಬೋದು, ಹಂಗಾಗ್ಬೋದು, ಅವ್ರೇನೋ ಒಂದಿದ್ರು, ಇವ್ರೇನೋ ಒಂದಿದ್ರಲ್ಲ ಅಂತೆಲ್ಲ ಯೋಚನೆ ಮಾಡ್ಕೊಂಡು ನಮ್ಮ ಪ್ರೆಸೆಂಟ್‌ನ ನಾವು ಹಾಳು ಮಾಡ್ಕೊಂಡ್ಬಿಡ್ತೀವಿ. ಆ ಥರ ತಪ್ಪನ್ನ ಯಾವತ್ತೂ ಮಾಡಬಾರ್ದು. ಯಾಕೆಂದ್ರೆ ಮೊದಲು ನಾವು ಹೆಂಗೆ ಯೋಚನೆ ಮಾಡ್ತೀವಿ, ಆ ಥರ ನಾವು ಬೇರೆಯವ್ರ ಹತ್ರ ಬಿಹೇವ್ ಮಾಡ್ತಾ ಇರ್ತೀವಿ. ಹಂಗಾಗಿ ಯಾರೇ ಹರ್ಟ್ ಮಾಡಿದ್ರುನು ಅಷ್ಟೇ ಅದಕ್ಕೆ ಅವಕಾಶ ಕೊಡಬಾರ್ದು. ಅಕಸ್ಮಾತ್ ಹರ್ಟ್ ಮಾಡಿದ್ರೆ ಅದನ್ನ ನಮ್ಮ ತಲೆಯಿಂದ ತೆಗೆದಾಕ್ಬೇಕು. ಒಂದು 2, 3 ದಿನ ಆದ್ಮೇಲೆ ನೋಡಿ, ಆ ಒಂದು ಹರ್ಟ್ ಆದಾಗ ಇರೋಂಥ ಸಿಚುವೇಷನ್ನು ಅಥವಾ ಅಷ್ಟೊಂದು ಪೇಯ್ನು ಒಂದು 2, 3 ದಿನ ಆಗ್ತಿದ್ದಂಗೆ ಕಮ್ಮಿ ಆಗುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ, 2, 3 ದಿನವರೆಗೂನು ನಮ್ಮ ಏನು ಪ್ರೆಸೆಂಟ್ ಇರುತ್ತೆ ಅದನ್ನ ಹಾಳು ಮಾಡ್ಕೊಂಡಿರ್ತೀವಿ. ಹಂಗ್ ಮಾಡ್ಕೋಬಾರ್ದು ಯಾವತ್ತೂನು. ಅದು ಒಂದಿನ ಹಾಫ್ ಆನ್ ಅವರ್ ಯೋಚನೆ ಮಾಡಿ ಅದನ್ನ ಬಿಟ್ಟಾಕ್ಬಿಡ್ಬೇಕು. ಒಂದಿನವರೆಗೂ ನಾವು ಕ್ಯಾರಿ ಮಾಡಿದ್ರೆ ಆ ದಿನ ಪೂರ್ತಿ ಹಾಳಾಗುತ್ತೆ. ಹಂಗಾಗಿ ಹೇಳೋದು ತುಂಬಾನೇ ಈಸಿ, ಫಾಲೋ ಮಾಡೋದು ಅಷ್ಟೇನೆ. ಮುಂಚೆ ಎಲ್ಲ ನಾನು ಕೂಡ 2, 3 ದಿನ ವೇಸ್ಟ್ ಮಾಡ್ಕೊಳ್ತಾ ಇದ್ದೆ. ಇವಾಗ ನಾನು ಯಾವ್ದನ್ನು ತಲೆಗೆ ಹಾಕೊಳ್ಳಲ್ಲ. ತಲೆಗೆ ಹಾಕೊಳ್ಳೋವರೆಗೂ ವಿಷಯಗಳನ್ನ ನನ್ನವರೆಗೂ ನಾನು ಬಿಟ್ಕೊಳಕ್ಕೆ ಹೋಗಲ್ಲ. ಹಂಗಾಗಿ ನಾನು ದಿನವಿಡೀ ಖುಷಿಯಾಗಿರ್ತೀನಿ. ಹಂಗೇನೆ ನನ್ನ ಆರೋಗ್ಯ ಕೂಡ ತುಂಬಾನೇ ಚೆನ್ನಾಗಿದೆ. ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ಅಲ್ವಾ ನಮ್ಮ ಸುತ್ತ ಇರೋರ ಆರೋಗ್ಯನೂ ಕೂಡ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ಬಹುದು. ಇಲ್ಲ ಅಂದ್ರೆ ಇವಾಗ್ಲೇ ಹಾರ್ಟ್ ಅಟ್ಯಾಕ್ ಬರ್ಸ್ಕೊಂಡು ಹೋಗೋದಂತೂ ಗ್ಯಾರಂಟಿ. ಇಷ್ಟೊಂದು ಸ್ಟ್ರೆಸ್ ತಗೊಂಡ್ರೆ ಯಾರ್ ಕೈಲಾಗುತ್ತೆ ಅಲ್ವಾ ಬ್ಯಾಲೆನ್ಸ್ ಮಾಡೋದಕ್ಕೆ. ಹಂಗಾಗಿ ನಮ್ಮ ಹತ್ರ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ನಮ್ಮ ಹತ್ರ ಏನಿದೆಯೋ ಅದಕ್ಕೆ ಥ್ಯಾಂಕ್ಫುಲ್ ಆಗಿರ್ಬೇಕು. ನಮ್ಮ ಅಕ್ಕ ಒಂದ್ಸಲಿ, ನಾನು ನಮ್ಮ ಅಕ್ಕ ಟ್ರಾವೆಲ್ ಮಾಡ್ಬೇಕಾದ್ರೆ ಅವಳು ಹೇಳ್ತಾ ಇದ್ಲು, ಅವ್ರಿಗೆ ಅಷ್ಟು ಸಂಬಳ ಗೊತ್ತಾ, ಇವ್ರಿಗೆ ಇಷ್ಟು ಸಂಬಳ ಗೊತ್ತಾ ಅಂತ. ನಾನು ಅದಕ್ಕೆ ಹೇಳ್ದೆ, ನಿಮ್ ಗಂಡ 500 ರೂಪಾಯಿ ದುಡಿಲಿ, ಅದರಲ್ಲಿ ಸಂತೋಷವಾಗಿ ನೋಡ್ಕೋತಾ ಇದಾರಲ್ಲ, ಅದರಲ್ಲಿ ಖುಷಿ ಪಡು. ಅವ್ರಿಗೆ ಬಂದ್ರೆ ಅದೇ ನಿಮ್ ಮನೆಗೆ ಬರುತ್ತಾ ಅಂತ. ಇದು ಒಂದು ಎಕ್ಸಾಂಪಲ್ ಅಷ್ಟೇನೆ. ಹಿಂಗೆ ನಮ್ಮ ಹತ್ರ ಏನಿದೆಯೋ ಅದಕ್ಕೆ ನಾನು ಥ್ಯಾಂಕ್ಫುಲ್ ಆಗಿರ್ಬೇಕು. ಅವರು 500 ರೂಪಾಯಿ ತಗೊಂಡು ದಿನ 500 ರೂಪಾಯಿ ದುಡಿತಾರೆ ಅಂತಂದ್ರೆ ಆರಾಮಾಗಿ ಹೆಂಡತಿ ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಹಬ್ಬ ಬಂತು ಅಂದ್ರೆ ಎಲ್ಲದಕ್ಕೂ ಕೂಡ ಬಟ್ಟೆ, ಅವ್ರಿಗೆ ಏನ್ ಅವಶ್ಯಕತೆ ಇದೆ ಅಷ್ಟನ್ನೆಲ್ಲ ಕೊಡಿಸ್ತಾರೆ ಅಂದ್ಮೇಲೆ ಆ ಲೈಫ್ಗೆ ನಾವು ಯಾವಾಗ್ಲೂ ಥ್ಯಾಂಕ್ಫುಲ್ ಆಗಿರ್ಬೇಕಲ್ವಾ. ನಮ್ಮ ಒಂದು
ಕೆರಿಯರ್ ಅಲ್ಲಿ ಗ್ರೋತ್ ನಾವು ಪಡ್ಕೋಬಹುದು. ಆದ್ರೆ ಒಳ್ಳೆ ರೀತಿನಲ್ಲಿ ಸ್ವಲ್ಪ ಕೆಲಸಗಳನ್ನ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಅದ್ರ ಕಡೆ ಒಳ್ಳೆ ಹೆಲ್ತಿ ವೇನಲ್ಲಿ ನಾವು ಗ್ರೋತ್ ನ ಪಡ್ಕೊಳ್ಬಹುದು. ಅವ್ರೇನೋ ಮಾಡಿದ್ದಾರೆ, ಇವ್ರೇನೋ ಕೆಲ್ಸಕ್ಕೆ ಹೋಗಿದ್ದಾರೆ ಅಂತ ಹೊಟ್ಟೆ ಉರಿ ಬಿಟ್ಕೊಂಡು ಯಾಕೆ ಅದೆಲ್ಲ ಹೊಟ್ಟೆ ಉರಿ ಬಿಟ್ಕೊಂಡಷ್ಟು ಅವ್ರಿಗೇನು ಎಫೆಕ್ಟ್ ಆಗಲ್ಲ, ನಮ್ಗೇನೆ ನಮ್ಮ ಹೆಲ್ತ್ ಹಾಳಾಗುತ್ತೆ ಅಂತ ಹೇಳ್ಬೋದು. ಇನ್ನು ನಮ್ಮ ಕೆಲಸದಲ್ಲಿ ನಾವು ಫೋಕಸ್ ಆಗಿ ಕೆಲಸ ಮಾಡ್ಕೊಂಡು ಹೋದ್ರೆ ಅದು ಯಾವುದೇ ಕೆಲಸ ಆಗಿರ್ಬೋದು, ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗದೆ ಇದ್ರು ಒಂದು ಲೆವೆಲ್ಗಂತೂ ನಾವು ರೀಚ್ ಆಗೇ ಆಗ್ತೀವಿ. ಅಷ್ಟು ನಮ್ಗೆ ಎಬಿಲಿಟಿ ಕೂಡ ಇರುತ್ತೆ ಹೆಣ್ಮಕ್ಳಿಗೆ ಅಂತಾನೆ ಹೇಳ್ಬೋದು. ಯಾವುದೇ ಕೆಲಸ ಬಂದ್ರು ನಾವ್ ಯಾವತ್ತು ಇಂಜರಿಯಲ್ಲ, ಮನೆ ಕೆಲಸನೂ ಮಾಡ್ತೀವಿ, ಹೊರಗಡೆ ಕೆಲಸನೂ ಮಾಡ್ತೀವಿ, ಮಕ್ಕಳನ್ನು ಜೋಪಾನ ಮಾಡ್ತೀವಿ, ಅವ್ರನ್ನು ಒಳ್ಳೆ ದಾರಿಲಿ ನಡ್ಸೋದಕ್ಕೆ ಆದಷ್ಟು ಪ್ರಯತ್ನಗಳನ್ನ ನಾವು ಪಡ್ತಾನೆ ಇರ್ತೀವಿ ಅಂತ ಹೇಳ್ಬೋದು. ಹೇಳ್ಬೇಕು ಅಂತಂದ್ರೆ ಮಲ್ಟಿ ಟಾಸ್ಕ್ ಮಾಡೋದು ನಮ್ ಕೈಲಿ ಮಾತ್ರ ಸಾಧ್ಯ. ಯಾಕೆಂದ್ರೆ ಒಂದ್ ಕಡೆ ಅಡ್ಗೆ ಮಾಡ್ತಾ ಇರ್ತೀವಿ, ಇನ್ನೊಂದ್ ಕಡೆ ಮಕ್ಕಳು ನೋಡ್ತಾ ಇರ್ತೀವಿ, ಇನ್ನೊಂದ್ ಕಡೆ ಟಿವಿನೂ ನೋಡ್ಕೊಂಡು ಯಾರಾದ್ರೂ ಬಂದ್ರೆ ಅವ್ರನ್ನು ಕೂಡ ಮಾತಾಡಿಸ್ತಾ ಇರ್ತೀವಿ. ಅಷ್ಟು ಎಬಿಲಿಟಿ ಇದೆ ನಮ್ಗೆ ಅಂತಾನೆ ಹೇಳ್ಬೋದು. ಇನ್ನು ನಾವು ಸ್ಯಾಟಿಸ್ಫ್ಯಾಕ್ಷನ್ ತಗೊಂಡ್ಬಿಡ್ಬೇಕು, ನಮ್ಮ ಹತ್ರ ಏನಿದೆ ಅದಕ್ಕೆ. ನಾವೇನಾದ್ರೂ ಅದಿಲ್ಲ ಇದಿಲ್ಲ ಅನ್ಕೊಂಡು ನಮ್ಗೆ 100 ಕೋಟಿ ಬಂದ್ರು 101 ಕೋಟಿ ಯಾರ ಹತ್ರ ಇರುತ್ತೆ ನೋಡಿ, ಅವ್ರ ಮೇಲೆ ಕಾಂಪಿಟೇಷನ್ ಮಾಡ್ಕೊಂಡು ಹೋಯ್ತು ಅಂದ್ರೆ ಇದು ಎಂಡ್ಲೆಸ್ ಅಂತಾನೆ ಹೇಳ್ಬೋದು. ಮುಗಿಯೋದೇ ಇಲ್ಲ ನಮ್ಮ ಕಾಂಪಿಟೇಷನ್. ನಾವ್ ಹಿಂಗೇನೆ ಕಾಂಪಿಟ್ ಮಾಡ್ಕೊಂಡು ನಮ್ ಲೈಫ್ ನ ಪೂರ್ತಿಯಾಗಿ ಕಳ್ದಿರ್ತೀವಿ. ಮುಂದಕ್ಕೆ ನಾವು ಫ್ಯೂಚರ್ ಅಲ್ಲಿ ಕೂತ್ಕೊಂಡು ಅಯ್ಯೋ ನಮ್ ಪಾಸ್ಟ್ ಅಲ್ಲಿ ಹಿಂಗ್ ಮಾಡ್ಕೊಂಡ್ಬಿಟ್ವಲ್ಲ, ವೇಸ್ಟ್ ಮಾಡ್ಕೊಂಡ್ಬಿಟ್ವಲ್ಲ ಅನ್ಕೊಂಡು ಜೀವನ ಪೂರ್ತಿ ಇದನ್ನೇ ಮಾಡ್ಕೊಂಡಿರ್ತೀವಿ. ಅವಾಗ ನಮ್ಗೂ ಖುಷಿ ಇರಲ್ಲ, ನಮ್ಮ ಸುತ್ತ ಇರೋರ್ಗು ಖುಷಿ ಇರಲ್ಲ. ಹಂಗಾಗಿ ಇರೋ ಅಷ್ಟು ದಿನ ಎಲ್ಲಾರ್ಗು ಖುಷಿಯಿಂದ ಏನ್ ಗೊತ್ತಾ, ಹೆಣ್ಮಕ್ಳು ಖುಷಿಯಾಗಿದ್ಬಿಟ್ರೆ ಆ ಮನೆ ಒಂಥರ ನಂದಾಗ ಹೋಗಲ್ಲ ಅಂತಾರಲ್ಲ, ಆ ತರ ಆ ಮನೆ ಎಲ್ಲಾನು ಚೆನ್ನಾಗಿರುತ್ತೆ, ಮನಿನೂ ಚೆನ್ನಾಗಿರುತ್ತೆ, ಮನಸ್ಥಿತಿನೂ ಕೂಡ ಚೆನ್ನಾಗಿರುತ್ತೆ. ಮನೆ ಒಂದ್ ಚೆನ್ನಾಗಿತ್ತು ಅಂತಂದ್ರೆ ನೀವು ಈ ಮಾತನ್ನ ಎಷ್ಟ್ ನಂಬ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಸಿಸ್ಟರ್ಸ್ಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಅನ್ಬಿಟ್ಟು ನಾನ್ ಹೆಂಗ್ ಖುಷಿಯಾಗಿರ್ತೀನಿ. ಒಂದು ನಮ್ಮ ಆರೋಗ್ಯನ ನೋಡ್ಕೊಳ್ಳೋದು, ಆರೋಗ್ಯ ನೋಡ್ಕೋಬೇಕಂದ್ರೆ ನಮ್ಮ ನಾಲ್ಗೆ ರುಚಿನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ನಮಗ್ ಗೊತ್ತಿರ್ಬೇಕು. ಇನ್ನ ಮಾತಾದಷ್ಟು ಕಮ್ಮಿ ಆಡ್ಬೇಕು. ಏನ್ ಗೊತ್ತಾ, ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಿ, ಮಾತಾಡಿದ್ರೆ ಸುಮ್ನೆ ಅವಶ್ಯಕತೆ ಇಲ್ದೇ ಇರೋ ಕಡೆ ಎಲ್ಲ ಮಾತಾಡಿದ್ರೆ ನಮ್ಮ ಮಾತಿಗೆ ಅಲ್ಲಿ ಅಂದ್ರೆ ಕಿವಿ ಕೊಡೋರು ಇರಲ್ಲ, ಸುಮ್ನೆ ಒಂಥರ ಲೇಜಿ ಮಾಡ್ತಾರಲ್ವಾ, ಅಂತ ಕಡೆ ಅಂತೂ ಮಾತಾಡಕ್ಕೆ ಹೋಗ್ಬೇಡಿ. ಇನ್ನು ಇರೋದನ್ನ ಪ್ರೆಸೆಂಟ್ನ ನೀವು ಎಂಜಾಯ್ ಮಾಡಿಕೊಂಡು ಪೀಸಾಗಿ ನಿಮ್ಮ ಲೈಫ್ನಲ್ಲಿ ನಿಮ್ಗೆ ಏನು ಇಷ್ಟ ಅದನ್ನ ಮಾಡ್ತಾ ಹೋಗಿ. ಅದು ಸ್ವಲ್ಪ ಸಣ್ಣದಾಗ್ಬೋದು ದೊಡ್ಡದಾಗ್ಬೋದು, ಆದ್ರೆ ಅದನ್ನ ಮಾಡ್ತಾ ಹೋದ್ರೆ ನಿಮ್ಗೆ ಖುಷಿ ಸಿಗುತ್ತೆ. ಇನ್ನ ನನ್ನ ಸಿಸ್ಟರ್ಸ್ ಒಬ್ಬರು ಕೇಳಿದ್ರಲ್ವಾ ಐಸ್ ಕ್ರೀಮ್ ಮಾಡೋದು ಹೇಳಿ ಸಿಸ್, ನೀವು ತುಂಬಾ ಫಾಸ್ಟ್ ಆಗಿ ಹೇಳ್ಬಿಟ್ಟಿದ್ರ ಅಂತ. ನಾನು ಅದನ್ನ ಶೇರ್ ಮಾಡ್ತೀನಿ. ಇನ್ಮೇಲೆ ಐಸ್ ಕ್ರೀಮು ಹಪ್ಳ ಎಲ್ಲಾನು ಕೂಡ ಮಾಡ್ತಾ ಇರ್ತೀವಲ್ವಾ ಹೆಣ್ಮಕ್ಳು, ಹಂಗಾಗಿ ಐಸ್ ಕ್ರೀಮ್ನ ಇವತ್ತು ಶೇರ್ ಮಾಡ್ಕೊಳ್ತೀನಿ. ನಿಮ್ಗೆ ಯಾವ ತರ ಐಸ್ ಕ್ರೀಮ್ ಇಷ್ಟ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾನು ಇವತ್ತು ಹೇಳಿದ್ದು ನನ್ನ ಮನಸ್ಸಿನ ಮಾತುಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಕೆಲಸ ಮಾಡ್ತಾ ಮಾಡ್ತಾ ನಿಮ್ ಜೊತೆ ಮಾತಾಡಿದೆ, ಗೊತ್ತಾಗ್ಲಿಲ್ಲ. ನನ್ನ ಕೆಲಸನ ಅವಾಯ್ಡ್ ಮಾಡಿ ನನ್ನ ಮಾತನ್ನ ಕೇಳಿಸ್ಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ನನ್ಗೆ ಎಷ್ಟೋ ವಿಷಯಗಳು ಇರುತ್ತೆ ಮನಸ್ಸಲ್ಲಿ, ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಈ ಮೂಲಕ ನನ್ಗೆ ಶೇರ್ ಮಾಡ್ಕೊತಾ ಇದ್ದೀನಿ.